ಸರ್ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಸರ್ ತಮ್ಮ ಹೆಸರು, ತಾವೆಲ್ಲಿಂದ ಬರ್ತಾ ಇದ್ದೀರಾ? ನಾವು ಸುಧಾಕರ್ ಕಟ್ಟಿ ಅಂತ ರಿಟೈರ್ಡ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಬೀದರ್. ನಾವು ಬೀದರ್ನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಿ. ಓಕೆ ಸರ್, ಇವಾಗ ನೀವು ಹೋಗ್ತಾ ಇದ್ದೀರಾ, ಆದ್ರೆ ನಿಮಗೆ ತೊಂದರೆ ಆಗ್ತೈತೆ ಸರ್? ತೊಂದರೆ ಏನು, ಕೂಡ್ಲಿಕ್ಕೆ ಜಾಗ ಇಲ್ಲ. ಒಂದೊಂದು ಬೋಗಿಯಲ್ಲಿ ಮುಂದೆ ಎರಡು ಹಿಂದೆ ಎರಡು ಜನರ ಬೋಗಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದೇ ಹಾಕಿದ್ದಾರೆ. ಒಂದೊಂದು ಜನರ ಬೋಗಿದಾಗ ಎಷ್ಟು ಜನಕ್ಕೆ ಕೊಡ್ತಾರೆ? ಇನ್ನೊಂದು 4-5 ಜನರ ಬೋಗಿ ಹಾಕಿದ್ರೆ ಅನುಕೂಲ ಆಗ್ತದೆ ಜನರಿಗೆ. ಕೂಡ್ಲಿಕ್ಕೆ ಜಾಗ ಇಲ್ಲ, ನಿಂದಿರ್ಲಿಕ್ಕೆ ಜಾಗ ಇಲ್ಲ, ಓಡಾಡ್ಲಿಕ್ಕೆ ಜಾಗ ಇಲ್ಲ. ದಯಮಾಡಿ ಇನ್ನೊಂದು 2-3-4 ಎಕ್ಸ್ಟ್ರಾ ಬೋಗಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದ, ಮಾಡಬೇಕು ಅದೆಲ್ಲ. ಸರ್ ಇವಾಗ ನೀವೇನಂತೀರ, ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತೈತೆ ಅಂತ ನೀವೇನು ಹೇಳ್ಬೋದು ಸರ್? ತೊಂದರೆ ಆಗ್ತಾ ಇದೆ, ಅದು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅವರು ಗೌರ್ಮೆಂಟ್. ಏನು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಕೊಡಿ, ಇನ್ನೊಬ್ಬರಿಗೆ ಯಾರಿಗೆ ನಮ್ಮಂತ್ರ ಫುಲ್ ನೋಡಿ ನೋಡಿ ಮಕ್ಕಳನ್ನ ಹಿಡ್ಕೊಂಡು ಯಾವ ಥರ ಮಕ್ಕಳೆಲ್ಲ ಹಿಡ್ಕೊಂಡು ಕೆಳಗೆ ಕೂಗ್ತಿದ್ದಾರೆ. ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ದು ಎಕ್ಸ್ಟ್ರಾ ಬೋಗಿ ಹಾಕಬೇಕಂತ ಹೇಳಿ ಸರ್. ಎಲ್ಲಿಂದ ನೀವು ಹೋಗ್ಬೇಕು ಸರ್? ಸರ್ ಇವರು ಸರ್ ಒಂದು ತಗೋರಿ. ಮಾಹಿತಿ ಅದು ಏನು ಸಿಗಲಿಲ್ಲ ಸರಿಗೆ. ಓಕೆ, ಆ ಕಡೆ ಒಂದು ಮುಂದೆ ಒಂದು ಮಾಡಿರಿ ಜರ ಹಂಗೆ ನೋಡಿ. ಒಂದು ಅರ್ಜೆಂಟ್ ಬಾತ್ರೂಮ್ ಹೋಗ್ಬೇಕಂದ್ರೂ ಪ್ಲೇಸ್ ಇಲ್ಲ. ಮಕ್ಕಳನ್ನೆಲ್ಲ ಯಾವ ಸ್ಥಿತಿಯಲ್ಲಿ ಕೂರಿಸಿದ್ದಾರೆ ನೋಡಿ. ಸೆಂಟ್ರಲ್ ಗೌರ್ಮೆಂಟಿಂದ ಹಿಂದೆ ಒಂದು 4 ಮುಂದೆ ಒಂದು 4 ಜನರಲ್ ಕಂಪಾರ್ಟ್ಮೆಂಟ್ ಹಾಕ್ಬೇಕಂತ ವಿನಂತಿ ಮಾಡ್ತಿದ್ದೆ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಬರ್ತಿದ್ದೀರಾ ಸರ್ ನೀವು? ನಾವು ಬೀದರಿಂದ ಸರ್. ಇವಾಗ ನಿಮಗೆ ಇಲ್ಲಿ ಜರ್ನಿ ಮಾಡ್ತಾ ನಿಮ್ಗೆ ಏನು ಅನಿಸುತ್ತೆ ಸರ್ ಟ್ರೈನಲ್ಲಿ? ನನಗೆ ಎಂಜಾಯ್ ಅನ್ನಿಸ್ತಾ ಇದೆ. ಇಲ್ಲಿ ಏನು ಸಮಸ್ಯೆ ಅಂತಂದರೆ ತುಂಬ ಜನ ಜರ್ನಿ ಮಾಡ್ತಾರೆ ಪ್ರತಿದಿನ. ಲಾಂಗ್ ಜರ್ನಿ ಇದೆಲ್ಲ, 700 ಕಿಲೋಮೀಟರ್ ಆಗಿದೆ. ಇಲ್ಲಿ ಎಲ್ರಿಗೂ ಜನರಲ್ ಬೋಗಿನಲ್ಲಿ ಎಷ್ಟು ಸೀಟ್ ಇದೆಯೋ ಅಷ್ಟೇ ಟಿಕೆಟ್ ಕೊಡಬೇಕು, ಜನರಲ್ನಲ್ಲಿ ಕೂಡ ಹಾಗಿದ್ದಲ್ಲಿ, ಮತ್ತು ಸ್ಲೀಪರ್ನಲ್ಲೂ ಕೂಡ. ತತ್ಕಾಲಲ್ಲಿ ಟಿಕೆಟ್ ಯಾಕೆ ನೀವು ಕನ್ಫರ್ಮ್ ಟಿಕೆಟ್ ಮಾಡೋದಿಲ್ಲ? ವೇಟಿಂಗ್ ಲಿಸ್ಟ್ನಲ್ಲಿಟ್ಟು ಆಮೇಲೆ ಅಲ್ಲೇ ಟಿಕೆಟ್ ಕೊಡ್ತೀರ. ತಪ್ಪಿದೆ, ಆ ಥರ ಮಾಡಬಾರ್ದು. ಆಲ್ರೆಡಿ ಅಲ್ಲೆಲ್ಲ ಸೀಟ್ ಎಲ್ಲ ಖಾಲಿ ಇರ್ತವೆ, ಅಂದ್ರೂ ಕೂಡ ಟಿಕೆಟ್ ಕೊಡಲ್ಲ ಅಂತ ಹೇಳಿ ಇನ್ನೊಂದು 2 ಎಕ್ಸ್ಟ್ರಾ ಬೋಗಿ ಹಾಕಿದ್ರೆ ಜನರಿಗೆ ಅನುಕೂಲ ಆಗುತ್ತೆ ಪ್ರಯಾಣ. ನನ್ನ ಹೆಸರು ಅಮೀರ್ ಅಂತ, ಪಾಲ್ಕಿ ತಾಲೂಕಾ ಸಿದ್ದೇಶ್ವರ ಗ್ರಾಮದಿಂದ ಬರ್ತಾ ಇದ್ದೀನಿ. ಟ್ರೈನ್ ಎಲ್ಲಿಂದ ಬರುತ್ತೆ ಸರ್? ಯಾವುದು ಸರ್? ನಾಂದೇಡ್ ಆ್ಯಂಡ್ ಬೀದರ್. ನಾಂದೇಡ್ ಟು ಬೀದರ್. ಲಾತೂರ್ ಆ್ಯಂಡ್ ಬೀದರ್. ಲಾತೂರ್ ಯಶವಂತಪುರ ಬೀದರಿಂದ ಬರುತ್ತೆ. ಇಲ್ಲಿಂದ ಎಷ್ಟು ಸಲ ಜರ್ನಿ ಮಾಡೋ ಇದೇ ತರ ಇರುತ್ತೆ ಸರ್? ಎಷ್ಟು ಇರುತ್ತೆ? ಕಂಟಿನ್ಯೂ ಆಗಿ ಇದೇ ತರ ಇರುತ್ತೆ. ಡೈಲಿ ಟ್ರೈನ್ ಇದೇ ತರ ಇರುತ್ತೆ. ಬರೋ ಹೊತ್ತಿಗೂ ಸೇಮ್ ಇರುತ್ತೆ, ಹೋಗೋ ಹೊತ್ತಿಗೂ ಸೇಮ್ ಇರುತ್ತೆ. ಏನು ಅನುಕೂಲ ಇಲ್ಲ. ಆಲ್ರೆಡಿ 2 ಟೈಮ್ ಆಲ್ರೆಡಿ ಹೇಳಿದರೆ ಬೀದರ್ನಿಂದ, ಅಂದ್ರೂ ಆಗಿಲ್ಲ. ಈ ಟೈಮ್ ನೆಕ್ಸ್ಟ್ ಒಂದು ಬೋಗಿ ಆಗಬೇಕಂತ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇತ್ತು. ಸರ್ ತಾವು ಎರಡು ಮಾತಾಡಿ ಸರ್. ತಮ್ಮ ಹೆಸರೇನು ಸರ್? ನನ್ನ ಹೆಸರು ರಾಜು. ಎಲ್ಲಿಂದ ಓಡ್ತಾ ಇದ್ದೀರಾ ನೀವು? ಬೀದರ್ಲಿಂದ ಬೆಂಗಳೂರು ಹೋಗ್ಲಾಗ್ತೀವಿ. ಸರ್ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಸರ್ ಈಗ? ಏನು ಮಾಡಿ 2 ಬೋಗು ಎಕ್ಸ್ಟ್ರಾ ಹಾಕಬೇಕು ಅಂತ ಪ್ರಯತ್ನ ಮಾಡ್ತೀನಿ ಸರ್ಕಾರ. ಸರ್ ಈಗ ನಿಮ್ಮ ಎಷ್ಟು ವರ್ಷದಿಂದ ನೀವು ಭಾಳ ತಕ್ಲೀಫ್ ಆಗ್ಲತ್ತಿದೆ. ಭಾಳ ಅಷ್ಟು ಜನ ಇದ್ದಾರೆ, ಹೆಚ್ಚಿಗೆ ಜನಗಳಿಗೆ ತ್ರಾಸ ಆಗ್ಲತ್ತಿದೆ. ಅವು ಎಲ್ಲ ನಮ್ಮ ಸರ್ಕಾರ 2 ಬೋಗಿ ಎಕ್ಸ್ಟ್ರಾ ಮಾಡಬೇಕು ಟ್ರೈನಿಗೆ ಅಂತ ವಿನಂತಿ ಮಾಡ್ತೀವಿ.